ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತುಮಕೂರು ಜಿಲ್ಲಾ ಕೇಂದ್ರದಲ್ಲಿರುವ ಅತೀ ಪುರಾತನವಾದ ಪ್ರಸಿದ್ಧ ದೇವಾಲಯವೊಂದರ ಬಗ್ಗೆ ತಿಳಿಯೋಣ. ಈಗ ಜಿಲ್ಲಾ ಕೇಂದ್ರವಾಗಿರುವ ತುಮಕೂರನ್ನು ಸುಮಾರು 1000 ವರ್ಷಗಳ ಹಿಂದೆ ಲಭ್ಯವಿರುವ ಶಾಸನವೊಂದರ ಪ್ರಕಾರ ಶಾಸನದ ಕಾಲ 922. ರಾಜಮನೆತನ ತಲಕಾಡು ಗಂಗರು. ಸ್ವರೂಪ ಭೂದಾನ. ಶಾಸನದಲ್ಲಿ ತುಮಕೂರು ಹೆಸರನ್ನು ತುಮ್ಮೆಗೂರು ಎಂದು ದಾಖಲಿಸಿದೆ. ಈ ತುಮ್ಮೆಗೂರಿನ ಪ್ರಸಿದ್ಧ ಪುರಾತನ ದೇವಾಲಯವೇ ಇಂದು ನಾವು ತಿಳಿದುಕೊಳ್ಳುತ್ತಿರುವ ಶ್ರೀ ಸೋಮೇಶ್ವರ ದೇವಾಲಯವಾಗಿದೆ. ಈ ಸೋಮೇಶ್ವರ ದೇವಾಲಯವು ಗರ್ಭಗುಡಿ, ಸುಖನಾಸಿ, ಮುಖ ಮಂಟಪ ಹೊಂದಿದ್ದು, ಗರ್ಭಗುಡಿಯಲ್ಲಿ ಮಾಂಡವ್ಯ ಮಹರ್ಷಿಗಳು ಪೂಜಿಸಿದ ಉದ್ಭವ ಸೋಮೇಶ್ವರ ಲಿಂಗವಿದೆ. ಸುಖನಾಶಿನಿಯಲ್ಲಿ ಗಣೇಶ ಮತ್ತು ಪಾರ್ವತೀದೇವಿ ಮೂರ್ತಿಗಳು ಇರುತ್ತವೆ. ಈ ದೇವಾಲಯದ ಹೊರಭಾಗದಲ್ಲಿ ಸೋಮೇಶ್ವರನ ಎದುರಿಗೆ ಅವನನ್ನೇ ನೋಡುತ್ತಿರುವಂತೆ ಕಾಣುವ 2 ನಂದಿ ಮೂರ್ತಿಗಳು ಇವೆ. ಎಲ್ಲ ದೇವಾಲಯಗಳಲ್ಲೂ ಒಂದು ನಂದಿ ಇದ್ದರೆ 2 ನಂದಿಗಳು ಇಲ್ಲಿರುತ್ತವೆ. ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ, ಪವಿತ್ರ ಬಿಲ್ವಪತ್ರೆಯ ಮರಗಳು ತುಂಬ ಪವಿತ್ರ ತಾಣವಾಗಿದೆ. ಇನ್ನು ಈ ದೇವಾಲಯದ ಇತಿಹಾಸದವನ್ನು ಒಂದಿಷ್ಟು ನೋಡೋಣ. ಸೋಮೇಶ್ವರ ಸ್ವಾಮಿ ದೇವಾಲಯವು 8ನೇ ಶತಮಾನಕ್ಕೆ ಸೇರಿದ್ದೆಂದು, ಇದು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು, 1200 ವರ್ಷಗಳಷ್ಟು ಹಳೆಯದಾಗಿದೆ. ತಲಕಾಡಿನ ಗಂಗರು ಕಟ್ಟಿಸಿದರೆಂದು ಹೇಳುತ್ತಾರಾದರೂ ಅರ್ಚಕರು ಹಾಗೂ ಭಕ್ತ ಜನರ ಹೇಳಿಕೆಯಂತೆ 9ನೇ ಶತಮಾನಕ್ಕೆ ಸೇರಿರಬಹುದೆಂದು ಹೇಳಲಾಗಿದೆ. ಇದಕ್ಕೆ ಶಾಸನವಾಗಲಿ ಗ್ರಂಥಗಳಾಗಲಿ ಲಭ್ಯವಿರುವುದಿಲ್ಲ. ದಂತಕಥೆಯ ಪ್ರಕಾರ ಈ ಭಾಗದ ಆಳ್ವಿಕೆ ಮಾಡುತ್ತಿದ್ದ ರಾಜನು ಒಂದು ಶುಭ ದಿನ ದೈವ ಪ್ರೇರಣೆಯಾಗಿ ಬೇಟೆಯಾಡಲು ಈ ಸ್ಥಳಕ್ಕೆ ಬರುತ್ತಾನೆ. ಬೇಟೆಯಾಡುತ್ತಾ ಕಾಡನ್ನೆಲ್ಲ ಸುತ್ತಿದ ಪ್ರಭಾವದಿಂದ ಆಯಾಸವಾಗಿ ಒಂದು ಮರದ ಕೆಳಗೆ ಮಲಗಿ ಗಾಢ ನಿದ್ರೆಗೆ ಜಾರುತ್ತಾರೆ. ಗಾಢ ನಿದ್ರೆಯಲ್ಲಿರುವ ಸ್ವಪ್ನವೊಂದನ್ನು ಕಾಣುತ್ತಾರೆ. ಸ್ವಪ್ನದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಯು ಪ್ರತ್ಯಕ್ಷನಾಗಿ ಈ ರೀತಿ ಹೇಳುತ್ತಾರೆ: ಇಂದಿನ ಯುಗದಲ್ಲಿ ಈ ಸ್ಥಳದಲ್ಲಿ ಮಾಂಡವ್ಯ ಮಹರ್ಷಿಗಳು ಇದ್ದರು. ಅವರಿಗೆ ಒಲಿದ ನನ್ನನ್ನು ಪೂಜಿಸುತ್ತಿದ್ದರು. ಯುಗಗಳು ಕಳೆದು ಕಲಿಯುಗ ಪ್ರಾರಂಭವಾಗಿ ವರ್ಷಗಳು ಕಳೆದರೂ ಕಲಿಗಾಲ ಪ್ರಭಾವದಿಂದ ಜನರಲ್ಲಿ ಭಕ್ತಿ ಕ್ಷೀಣಿಸಿ, ಅಧರ್ಮ ಹೆಚ್ಚಿ, ನ್ಯಾಯ ನೀತಿ ಪಾಲಿಸದೆ, ರಾಜರು ಐಕ್ಯತೆ ಇಲ್ಲದೆ ಮತದ್ವೇಷದಿಂದ ದೇವಾಲಯ ಮತ್ತು ದೇವರುಗಳನ್ನು ಧರ್ಮವನ್ನು ನಾಶ ಮಾಡುತ್ತಿದ್ದರೂ ಸಹ ಈ ನಾಡಿನಲ್ಲಿ ಎಲ್ಲ ಧರ್ಮಗಳನ್ನು ಉದ್ಧಾರ ಮಾಡುತ್ತಾ ಪ್ರಜೆಗಳನ್ನು ನ್ಯಾಯದಿಂದ ದೇವಾಲಯಗಳನ್ನು ನಿರ್ಮಿಸಿ ಆಳುವವರು ಇಲ್ಲದೆ ಇರುವುದರಿಂದ ನೀನು ಮಲಗಿರುವ ಮರದ ಪಕ್ಕದಲ್ಲಿರುವ ಹುತ್ತದಲ್ಲಿ ಗುರ್ತಿಸಿ ಪೂಜಿಸುವವರಿಲ್ಲದೆ ನೆಲೆಯಾಗಿದ್ದೇನೆ. ನೀನು ನನ್ನ ನಿಜ ಭಕ್ತನಾದ ಪ್ರಯುಕ್ತ ಧರ್ಮ ಪರಿಪಾಲಕನು ಆಗಿರುವುದರಿಂದ ಈ ಕೂಡಲೇ ನನ್ನನ್ನು ಹೊರತೆಗೆದು ಪೂಜಿಸು. ನಿನಗೆ ನಾನು ಎಲ್ಲವನ್ನು ನೀಡುತ್ತೇನೆ. ನೀನು ನನ್ನ ಪರಮ ಭಕ್ತನು. ನಿನಗೆ ಮಂಗಳವಾಗಲಿ ಎಂದು ಅರಸಿ ಸೋಮೇಶ್ವರನು ಕಾಣದಾದನು. ಕೂಡಲೇ ನಿದ್ರೆಯಿಂದ ಎದ್ದ ರಾಜನು ಸೈನಿಕರಿಂದ ಹುತ್ತವನ್ನು ತೆಗೆಸಿ ದೇವಾಲಯ ಕಟ್ಟಿಸಿ ಪೂಜಿಸಿದನು. ಈಗಲೂ ಈ ದೇವಾಲಯದಲ್ಲಿ ಇರುವ ಸೋಮೇಶ್ವರ ಮೂರ್ತಿಯು ಉದ್ಭವ ಮೂರ್ತಿಯಾಗಿದ್ದು, ಮಹರ್ಷಿ ಮಾಂಡವ್ಯ ಋಷಿಗಳು ಪ್ರತಿಷ್ಠಾಪಿಸಿದ ಮೂರ್ತಿಯಾಗಿರುತ್ತದೆ ಎಂದು ಹಿರಿಯ ಭಕ್ತಾದಿಗಳು ಹೇಳುತ್ತಾರೆ. ಈ ಸೋಮೇಶ್ವರ ಸ್ವಾಮಿಗೆ ಹರಕೆ ಮಾಡಿಕೊಂಡು ಪೂಜಿಸುವುದರಿಂದ ಶ್ರೀ ಸೋಮೇಶ್ವರ ಸ್ವಾಮಿಯು ಅನುಗ್ರಹವಾಗಿ ಕಷ್ಟ ಕಾರ್ಪಣ್ಯಗಳು ಹೋಗುತ್ತವೆ. ಅಲ್ಲದೆ ವಿವಾಹ, ಸಂತಾನ ಲಭಿಸುತ್ತದೆ, ಅಪಮೃತ್ಯು ದೋಷ ನಿವಾರಣೆಯಾಗುತ್ತದೆ. ಹರಕೆ ಹೊತ್ತು ದೋಷ ನಿವಾರಣೆ ಮಾಡಿಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ. ಶ್ರೀ ಸೋಮೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಮಹಾರುದ್ರಾಭಿಷೇಕ, ಮಹಾ ಅಭಿಷೇಕ, ಅಲಂಕಾರ ಪೂಜೆಗಳು, ಪ್ರದೋಷ ಪೂಜೆಗಳನ್ನು ಮಾಡಿಸಿ ದೋಷ ಪರಿಹರಿಸಿಕೊಳ್ಳಬಹುದಾಗಿದೆ. ಮಹಾಶಿವರಾತ್ರಿ, ಕಾರ್ತಿಕ ಮಾಸ, ದೀಪೋತ್ಸವ,
ಪಲ್ಲಕ್ಕಿ ಉತ್ಸವಗಳನ್ನು ನಡೆಸುತ್ತಿದ್ದು ಭಕ್ತಾದಿಗಳು ಹರಕೆಯಂತೆ ಪೂಜೆ ಮಾಡಿ ಫಲ ಕಂಡಿದ್ದಾರೆ ಮತ್ತು ಫಲ ಕಾಣುತ್ತಿದ್ದಾರೆ. ಈ ಪುರಾತನ ಶಕ್ತಿಯುತವಾದ ಶ್ರೀ ಸೋಮೇಶ್ವರ ದೇವಾಲಯವು ಇರುವುದಾದರೂ ಎಲ್ಲಿ ಎಂದರೆ ತುಮಕೂರು ನಗರದ ಹೃದಯ ಭಾಗವಾದ BH ರಸ್ತೆಗೆ ಹೊಂದಿಕೊಂಡಂತೆ ಇರುವ ಭದ್ರಮ್ಮ ಛತ್ರ ವೃತ್ತದ ಬಳಿ ಶಂಕರ ಮಠದ ಎದುರಲ್ಲಿ ಈ ಸೋಮೇಶ್ವರ ಸ್ವಾಮಿಯ ದೇವಾಲಯವು ವಿರಾಜಮಾನವಾಗಿರುತ್ತದೆ. ನಗರದ ಮಧ್ಯಭಾಗದಲ್ಲಿದ್ದರೂ ಕೂಡ ತುಂಬ ಪ್ರಶಾಂತತೆಯಿಂದ ಕೂಡಿರುವುದರಿಂದ ಒಮ್ಮೆ ಖಂಡಿತವಾಗಿ ಭೇಟಿ ನೀಡಿ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ತುಮಕೂರಿನ ಮತ್ತೊಂದು ಪುರಾತನವಾದ ದೇವಾಲಯದ ಕಥೆಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.